ಜುಲೈ 1ನೇ ತಾರೀಕು ಪತ್ರಿಕಾ ದಿನವನ್ನ ರಾಜ್ಯಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ. ನಾನು ಕರ್ನಾಟಕದ ಮಾಧ್ಯಮ ಮಿತ್ರರಿಗೆ ಮತ್ತು ಇತರ ಎಲ್ಲ ಜನರಿಗೆ ಸರ್ಕಾರದ ವತಿಯಿಂದ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಕಾರಣ ಯಾಕಂತಂದ್ರೆ ಪಿ ಸಾಯಿನಾಥ್ ಅವರು ಮತ್ತು ರೆಹಮತ್ ತರೀಕೆರೆಯವರು ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಮತ್ತೆ ಅದಕ್ಕಿಂತ ಬಹಳ ಮುಖ್ಯವಾಗಿ ಇವತ್ತು ವಿಷಯ ನಿಜ ಸುದ್ದಿಗಾಗಿ ಸಮರ, ನಿಜ ಸುದ್ದಿಗಾಗಿ ಸಮರ ಬಹಳ ಇವತ್ತಿನ ಪರಿಸ್ಥಿತಿನಲ್ಲಿ ಬಹಳ ಯೋಗ್ಯವಾದಂತ ಅರ್ಥಪೂರ್ಣವಾದಂತ ವಿಷಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಈಗಾಗಲೇ ಪ್ರಸ್ತಾಪ ಮಾಡದಂತೆ ನೂರ 82 ವರ್ಷಗಳ ಹಿಂದೆ ಮಂಗಳೂರು ಸಮಾಚಾರ ಅಂತೇಳಿ ಪತ್ರಿಕೆ ಪ್ರಾರಂಭ ಆಯಿತು. ಅವತ್ತಿನಿಂದ ಇವತ್ತಿನವರೆಗೆ ಯಾರ್ರೀ ಅವರು? ಪತ್ರಿಕೋದ್ಯಮ ನಡ್ಕೊಂಡು ಬರ್ತಲೇ ಇದೆ. ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದಂಥ ಪತ್ರಿಕೋದ್ಯಮ, ಸ್ವಾತಂತ್ರ್ಯ ಪ್ರಾಥಮಿಕ ದಿನಗಳಲ್ಲಿದ್ದಂಥ ಪತ್ರಿಕೋದ್ಯಮ, ಆಮೇಲೆ ಇವತ್ತಿನ ಪತ್ರಿಕೋದ್ಯಮ, ಈ 3 ಭಾಗಗಳಾಗಿ ನೋಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಸ್ವಾತಂತ್ರ್ಯ ಪೂರ್ವದಲ್ಲಿ ಅವತ್ತು ಜನರನ್ನ ಎಚ್ಚರಗೊಳಿಸ್ತಕ್ಕಂಥ, ಸ್ವಾತಂತ್ರ್ಯಕ್ಕಾಗಿ ಪ್ರೇರಣೆಯನ್ನ ಉಂಟು ಮಾಡತಕ್ಕಂಥ, ಈ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಅಂತಕ್ಕಂಥ ಉದ್ದೇಶದಿಂದ ಪತ್ರಿಕೋದ್ಯಮ ನಡೀತಾ ಇತ್ತು. ಈಗ ಸ್ವಾತಂತ್ರ್ಯ ಬಂದ ಮೇಲೆ ದೇಶದ ಸಮಸ್ಯೆಗಳು, ಜನರ ಸಮಸ್ಯೆಗಳನ್ನ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ, ಇದು ಸರಿಯಾದ ವಸ್ತು ಸ್ಥಿತಿಯನ್ನ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನ ಮಾಡ. ಯಾವುದೇ ಕಾರಣಕ್ಕೆ ದೇಶದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು, ದಲಿತರ ಸಮಸ್ಯೆಗಳು, ದಮನಿತರ ಸಮಸ್ಯೆಗಳು, ಶೋಷಿತರ ಸಮಸ್ಯೆಗಳು, ಇವುಗಳಲ್ಲಿ ಯಾವುದೇ ಕಾರಣಕ್ಕೆ ಸತ್ಯವನ್ನ ಮರೆಮಾಚತಕ್ಕಂಥ ಪ್ರಯತ್ನ ಆಗಬಾರದು. ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಸಂವಿಧಾನ ಕೊಟ್ಟಿದ್ದಾರೆ. ಸಂವಿಧಾನ ಜಾರಿಗೆ ಬಂದಿರತಕ್ಕಂಥದ್ದು ಜನವರಿ 26, 1950. ಅದಕ್ಕಿಂತ ಮುಂಚಿತವಾಗಿ ಬಹಳ ದೀರ್ಘವಾಗಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಚರ್ಚೆಯಾಗಿದೆ. ಎಂಥ ಸಂವಿಧಾನ ಬೇಕು ನಮಗೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ತಿನ ಅನೇಕ ದೇಶಗಳ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಸಂವಿಧಾನಗಳನ್ನು ಓದಿ ನಮ್ಮ ದೇಶಕ್ಕೆ ಎಂಥ ಸಂವಿಧಾನ ಬೇಕು ಅಂತೇಳಿ ಸಂವಿಧಾನವನ್ನ
ರೂಪಿಸಿ ಕೊಟ್ಟಿದ್ದಾರೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲ ಜನರಿಗೂ ಕೂಡ ಸಮಾನ ಅವಕಾಶಗಳು ಸಿಗಬೇಕು, ಜಾತಿ ರಹಿತವಾದಂತ ವರ್ಗ ರಹಿತವಾದಂತ ಸಮಾಜ ನಿರ್ಮಾಣ ಆಗಬೇಕು. ಅದು ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು. ಜಾತಿ ರಹಿತವಾದಂತ ವರ್ಗ ರಹಿತವಾದಂತ ಎಲ್ರಿಗೂ ಸಮಾನ ಅವಕಾಶಗಳು ಸಿಗ್ತಕ್ಕಂಥ ಒಂದು ಸಮಾಜ ನಿರ್ಮಾಣ. ಈಗಾಗಲೇ ತರೀಕೆರೆಯವರು ಹೇಳಿದಂತೆ ಮಾನವೀಯ ಸಮಾಜ ನಿರ್ಮಾಣ, ಪರಸ್ಪರ ಪ್ರೀತಿಸ್ತಕ್ಕಂಥ, ಯಾವುದೇ ದ್ವೇಷ ಇಲ್ಲದೆ ಇರ್ತಕ್ಕಂಥ ಸಮಾಜ ನಿರ್ಮಾಣ. ಇದ್ರ ಬಗ್ಗೆ ಯಾರ್ದು ತಕರಾರಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಆದರೆ ಕೆಲವರು ದ್ವೇಷವನ್ನ ಉಂಟು ಮಾಡತಕ್ಕಂಥ, ಪ್ರೀತಿ ಇಲ್ಲದೆ ಇರ್ತಕ್ಕಂಥ ಸಮಾಜವನ್ನ ನಿರ್ಮಾಣ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ಪ್ರಯತ್ನಕ್ಕೆ ಯಾವ ಕಾರಣಕ್ಕೂ ಕೂಡ ಸಹಾಯ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬಾರ್ದು. ಈಗ ನಾನು ಒಬ್ಬ ರಾಜಕಾರಣಿ, ಒಂದು ರಾಜಕೀಯ ಪಕ್ಷಕ್ಕೆ ಸೇರಿದವನು. ನಾನು ಮಾತಾಡಿದ್ರೆ ನನ್ನನ್ನು ರಾಜಕೀಯ ಪಕ್ಷದ ಚೌಕಟ್ಟಿನಲ್ಲಿ ನೋಡಕ್ ಹೋಗಬಾರ್ದು. ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಈ ಸಮಾಜ ಮತ್ತು ಜನರು, ಇದಕ್ಕೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಮಾತಾಡ್ತಾ ಇದ್ದೀನ ಅಲ್ವಾ ಅಂತಕ್ಕಂಥದನ್ನ ನೋಡ್ಬೇಕಾಗ್ತದೆ. ನಾನು ಒಂದು ಪಕ್ಷದ ಚೌಕಟ್ಟಿನಲ್ಲಿ ನೋಡಕ್ ಹೋಗಬಾರ್ದು. ಬಹಳ ಜನ ಪತ್ರಿಕೆಯವರು, ಮಾಧ್ಯಮದವರು ಸಾರಿ ಇದನ್ನ ಹೇಳ್ತೀನಿ ಅಂತ ಯಾರು ತಪ್ಪು ತಿಳ್ಕೋಬಾರ್ದು. ಒಂದೊಂದು ರಾಜಕೀಯ ಪಕ್ಷ ಬೆಂಬಲಿಸ್ತಕ್ಕಂಥ ರೀತಿಯಲ್ಲಿ ನಡೀತಾ ಇದೆ ಇವತ್ತು. ಅದಾಗಬಾರ್ದು. ಆಮೇಲೆ ಈ ದೇಶದ ಆಡಳಿತ ಸೂತ್ರವನ್ನು ಹಿಡಿದಿರ್ತಕ್ಕಂಥ ಜನರು ಪರವಾಗಿ ಮಾತನಾಡ್ತಕ್ಕಂಥ ಕೆಲಸ, ನನ್ನ ಪರವಾಗೂ ಮಾತಾಡಬಾರದು, ಪ್ರಧಾನಿ ಪರವಾಗೂ ಮಾತಾಡಬಾರದು, ಯಾವುದೇ ಅಧಿಕಾರದಲ್ಲಿರ್ತಕ್ಕಂಥವ್ರ ಪರವಾಗೂ ಕೂಡ ಮಾತಾಡಬಾರದು. ಅದರ ಸತ್ಯವನ್ನ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ. ಅದಕ್ಕೆ ನೋಡಿ, ನಿಜ ಸುದ್ದಿಗಾಗಿ, ಸತ್ಯಕ್ಕಾಗಿ, ನಿಜ ಸುದ್ದಿಗಾಗಿ ಅಂದ್ರೆ ಇನ್ನೊಂದು ಸುದ್ದಿ ಇದೆ ಅಂತ ಅರ್ಥ ಆಯ್ತಲ್ಲ. ನಿಜ ಸುದ್ದಿ ಅಂತಂದ್ರೆ ಇನ್ನು ಸುಳ್ಳು ಸುದ್ದಿ ಒಂದು ಇದೇ ಇರ್ತಲ್ಲ. ಅಂದ್ರೆ ಪತ್ರಿಕೋದ್ಯಮದಲ್ಲಿ ಎಲ್ಲೋ ಸುಳ್ಳು ಸೇರ್ಕೊಂಡ್ಬಿಟ್ಟದೆ. ಈಗ ಇವತ್ತು ಸಬ್ಜೆಕ್ಟ್ ಇಟ್ಟಿರೋದಂತದ್ದು ನಿಜ ಸುದ್ದಿಗಾಗಿ ಸಮರ, ಹೋರಾಟ. ಅಂದ್ರೆ ಸುಳ್ಳು ಸುದ್ದಿ ಜಾಸ್ತಿ ಆಗಿರ್ಬೇಕಲ್ಲ. ಈಗ ನಾನು ಮೊನ್ನೆ ಪೊಲೀಸ್ ಕಾನ್ಫರೆನ್ಸ್ ನಲ್ಲಿ ಹೇಳಿದೆ, ಎಲ್ಲ ಅಧಿಕಾರಿಗಳಿಗೆ ಹೇಳಿದೆ, ದ್ವೇಷದ ಭಾಷಣ ಮಾಡೋರು, ಸುಳ್ಳು ಸುದ್ದಿ ಮಾಡ್ತಕ್ಕಂಥವ್ರು, ಆಮೇಲೆ ಎಂತಿದು ಸ್ಪೀಚ್, ಅದು ದ್ವೇಷದ ಭಾಷಣ ಅಂತ ಕನ್ನಡದಲ್ಲಿ ಅದಕ್ಕೆ ಅದಕ್ಕೆ ಸುವಮೋಟೋ ಕೇಸ್ ರಿಜಿಸ್ಟರ್ ಮಾಡ್ಕೊಳ್ರಿ ಅಂತ ಹೇಳಿದೆ ಅಲ್ಲ ಪೊಲೀಸ್ನವ್ರಿಗೆ. ಕಂಪ್ಲೇಂಟ್ ಕೊಡ್ಬೇಕಾದ ಅಗತ್ಯ ಇಲ್ಲ. ವಾಕಿ ಟಾಕ್ ಬಂದ್ ಮಾಡಯ್ಯ.
ನೋಡು, ನಾವು ಬಹಳ ಗಂಭೀರವಾಗಿ ಚರ್ಚೆ ಮಾಡುವಾಗ ಅವನು ವಾಕಿ ಟಾಕಿ ಹಾಕಿ ಕೂತ್ಕೊಂಡ. ಆಚೆಗೆ ಹೋಗಿ ಮಾತಾಡ್ಬೇಡ ಅಂತಲೂ ಹೇಳಕ್ಕಾಗಲ್ಲ, ಹೊರಗೆ ಹೊರಗಡೆ ಹೋಗಿ. ಈಗ ಯಾವುದೇ ನೀವು ವಿಚಾರ ಇಡ್ಬೇಕಾದ್ರೆ ನಿರ್ಭೀತಿಯಿಂದ ಇಡಬೇಕು. ಆಮೇಲೆ ಊಹೆಗಳ ಮೇಲೆ ಮಾತಾಡೋದು ಬಹಳ ಜಾಸ್ತಿ ಆಗ್ಬಿಡುತ್ತೆ. ಊಹೆ ರಾಜಕೀಯ ಜಾಸ್ತಿ ಆಗ್ಬಿಡುತ್ತೆ. ಯಾರೋ ಸ್ಟೇಟ್ಮೆಂಟ್ ಕೊಟ್ರೆ ಅದಕ್ಕೆ ಪರ ವಿರೋಧ ಅದು ಹಿಂಗೆ ಊಹೆಗಳು ಮಾಡ್ಕೊಳ್ಳೋದು. ದಿಸ್ ಇಸ್ ವೆರಿ ಡೇಂಜರಸ್ ಡೆವಲಪ್ಮೆಂಟ್. ಐ ಟೆಲ್ ಯು. ಇನ್ವೆಸ್ಟಿಗೇಟ್ ಮಾಡಿ. ಇನ್ವೆಸ್ಟಿಗೇಷನ್ ನಲ್ಲಿ ಒಂದೊಂದ್ಸಾರಿ ಸತ್ಯ ಗೊತ್ತಾಗದೇ ಇರ್ಬೋದು, ಮಾಡಿ. ಬಟ್ ಸೀರಿಯಸ್ ಆಗಿ ನೀವು ಅಟೆಂಪ್ಟ್ ಮಾಡಿದ್ದೀರಿ ಅಂತ ಆಗತ್ತೆ. ಅದು ಊಹೆನೂ ಸತ್ಯನೂ ಪತ್ತೆ ಹಚ್ಚಕ್ ಹೋಗಲ್ಲ, ಇನ್ವೆಸ್ಟಿಗೇಷನ್ ಮಾಡಕ್ಕಾಗಲ್ಲ. ಆಮೇಲೆ ಸುಮ್ಮನೆ ಸುದ್ದಿಗಳನ್ನ ಬಿಟ್ಬಿಡೋದು. ಏನೇ ಸುಳ್ಳು ಸುದ್ದಿ ಮಾಡ್ತಾ ಇದ್ದಿ ಅಂತ ಆಮೇಲೆ ಬದಲಾಯಿಸ್ಬಿಡೋದು. ಯಾವ ತರ ಜರ್ನಲಿಸಮ್ ಇದು? ಇದಕ್ಕೆಂತ ಮೀಡಿಯಾ ಅಂತ ಕರಿಬೇಕು. ಇದಕ್ಕೆ ಈ ತರ ಆಗ್ಬಾರ್ದು ಜರ್ನಲಿಸಮ್. ಇದರಿಂದ ಸಮಾಜದ ಬೆಳವಣಿಗೆ ಆಗಲ್ಲ. ನಿಮ್ಗೆ ಉಪಯೋಗ ಆಗ್ಬೋದು, ಬಟ್ ಸಮಾಜದ ಬೆಳವಣಿಗೆ ಆಗ್ಬೇಕಲ್ಲ. ನಾವೆಲ್ಲ ಯಾಕಿರೋದು? ಸಮಾಜಕ್ಕೆ ಕೆಲಸ ಮಾಡಕ್ಕಲ್ಲ ಇರೋದು. ಮಾಧ್ಯಮ ಯಾಕಿರೋದು? ಸಮಾಜದ ಕೆಲಸ ಮಾಡಕ್ಕಲ್ಲ ಇರೋದು. ನಾನು ಯಾವಾಗಲೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಬಲವಾದಂತ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವು. ಮಾಧ್ಯಮ ಸ್ವತಂತ್ರವಾಗಿರ್ಬೇಕು, ಸ್ವತಂತ್ರವಾಗಿ ಆಲೋಚನೆ ಮಾಡಬೇಕು, ನಿರ್ಭೀತಿಯಿಂದ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಂಬಿಕೆ ಇಟ್ಕೊಂಡಿರ್ತಕ್ಕಂಥ. ನಾನು ಯಾರಿಗೂ ಯಾವತ್ತೂ ಯಾವ ಪತ್ರಿಕೆಯವನಿಗೂ ಯಾವ ಟಿವಿ ಚಾನೆಲ್ನವನಿಗೂ ಕೂಡ ಫೋನ್ ಮಾಡಲ್ಲ. ನನ್ನ ಮೇಲೆ ಸುಳ್ಳು ಸುದ್ದಿ ಬರೆದ್ರು ಕೂಡ ಮಾಡಲ್ಲ. ನೆಹರು ಕೂಡ ಇದನ್ನೇ ಇಟ್ಕೊಂಡಿದ್ರು. ನೆಹರು ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರ ಬಂದ ಮೇಲೆ, ಪ್ರಧಾನಿ ಆದ್ಮೇಲೆ ಅವರು ಕೂಡ ಇಟ್ಕೊಂಡಿದ್ರು. ಯಾಕಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಪತ್ರಿಕಾ ಮಾಧ್ಯಮದ ಸ್ವಾತಂತ್ರ್ಯ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಇದನ್ನ ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಪ್ರಯತ್ನ. ಆತ್ಮವಂಚನೆ ಆಗ್ಬಾರ್ದು, ಆತ್ಮಾವಲೋಕನ ಮಾಡ್ಕೋಬೇಕು ಒಂದೊಂದ್ಸಾರಿ. ಆಮೇಲೆ ಈ ಪತ್ರಿಕೋದ್ಯಮ, ಟಿವಿ ಚಾನೆಲ್ಗಳು ಈ ಮೌಢ್ಯಗಳನ್ನೇ ಜಾಸ್ತಿ ಬೆಳೆಸೋದು. ವೈಚಾರಿಕತೆ ಇಲ್ವಾ? ನನಗೊಂದ್ಸಾರಿ ಆಶ್ಚರ್ಯ ಆಗುತ್ತೆ. ನನ್ನ ಕಾರ್ ಮೇಲೆ ಕಾಗೆ ಕೂಗ್ಬಿಟ್ಟಿತ್ತು. ಒಂದು ಟಿವಿ ಚಾನೆಲ್ ನಲ್ಲಿ ಚರ್ಚೆ ಏನಪ್ಪಾ ಅದು ಚರ್ಚೆ ಅಂತಂದ್ರೆ, ಸಿದ್ದರಾಮಯ್ಯ, ನಾನು ಬಜೆಟ್ ಬಹುಶಃ ಜನವರಿ ತಿಂಗಳಿರ್ಬೇಕು ಅನ್ನೋ ಕಾಣಿಸುತ್ತೆ, ಮಾರ್ಚ್ ನಲ್ಲಿ ಬಜೆಟ್ ಮಂಡಿಸ್ತಾ ಇದ್ದೆ. ಸಿದ್ದರಾಮಯ್ಯ ಈ ಬಜೆಟ್ ಮಂಡಿಸಲ್ಲ ಅಂತ ಒಂದು ವಾದ. ಆಮೇಲೆ ಒಂದು ವೇಳೆ ಬಜೆಟ್ ಮಂಡಿಸಿದ್ರು ಕೂಡ ಇನ್ 3 ತಿಂಗಳಲ್ಲಿ ಅವರ ಸರ್ಕಾರ ಕಳ್ಕೊಂಡ್ಬಿಡ್ತಾರೆ ಅಂತ ಇನ್ನೊಂದು ವಾದ. ಇಬ್ರು ಪುರೋಹಿತರುಗಳು. ಆಮೇಲೆ ಅದಾದ್ಮೇಲೆ ನಾನು ಇನ್ 2 ವರ್ಷ ಚೀಫ್ ಮಿನಿಸ್ಟರ್ ಆಗಿದ್ದೆ. ನಾನು ನೋಡಿ ಎಷ್ಟು ಸುಳ್ಳು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ನಡೀತು. ಇಂಥವೆಲ್ಲ ಮಾಡ್ಬೇಕಾ?
ಇದು ಮಾಧ್ಯಮ ಇದನ್ನ ಮಾಧ್ಯಮದವರು ಅಂತ ಮಾಧ್ಯಮ ಸುದ್ದಿ ಅಂತ ಹೇಳಕ್ಕಾಗತ್ತಾ? ಇಂಥ ಸುದ್ದಿಗಳನ್ನೆಲ್ಲ ಪ್ರಕಟ ಮಾಡ್ತಾ ಕೂತ್ಕೊಬಿಡೋದು, ಜನಗಳ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಮಾಡೋದು. ಜನಗಳೆಲ್ಲ ಗೊಂದಲದ ಸಿಕ್ಕಾಕೊಂಡ್ಬಿಡ್ತಾರೆ. ಇವ್ರು ಹೇಳೋದು ಸರಿನಾ, ನಾವು ತಿಳ್ಕೊಂಡಿರೋದು ಸರಿನಾ, ಅಥವಾ ಸಿದ್ದರಾಮಯ್ಯ ಹೇಳೋದು ಸರಿನಾ, ಇನ್ನೊಬ್ಬ ಸರಿನಾ, ಈ ಗೊಂದಲದ ಸಿಕ್ಕಾಕೊಂಡ್ಬಿಡ್ತಾರೆ. ಅದಕ್ಕೆ ವಸ್ತುನಿಷ್ಠವಾಗಿ ವಿಚಾರಗಳನ್ನ ಜನರ ಮುಂದೆ ಇಡತಕ್ಕಂಥ ಪ್ರಯತ್ನವನ್ನು ಮಾಡ. ನಿಮ್ಗೆಲ್ಲ ಸಹಾಯ ಮಾಡೋಣ. ಈಗ ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥ ಜರ್ನಲಿಸ್ಟ್ಗಳಿಗೆಲ್ಲ ಬಸ್ ಪಾಸ್ ಬೇಕು ಅಂತ ಈ ಶಿವಾನಂದ ಯಾವಾಗಲೂ ನನಗೆ ಹಿಡಿತಿದ್ದ. ಆಯ್ತಪ್ಪ ಮಾಡ್ಕೋಣ ಅಂತ ಹೇಳಿ ಮಾಡ್ಕೊಟ್ಟಿದ್ದೀನಿ. ನಾಟಕ ನನ್ನ ಪರ್ವ ಬರೀರಿ ಅಂತಲೆಲ್ಲ ಮಾಡ್ಕೊಟ್ಟಿರೋದು, ನಮ್ಮ ಸರ್ಕಾರದ ಪರ್ವ ಬರೀರಿ ಅಂತಲೆಲ್ಲ. ಪಾಪ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಪತ್ರಕರ್ತರು ಕಷ್ಟದಲ್ಲಿದ್ದಾರೆ. ಅವ್ರಿಗೆಲ್ಲ ಕಷ್ಟ ಆಗ್ತದೆ. ಪಟ್ಟಣಕ್ಕೆ ಜಿಲ್ಲಾ ಕೇಂದ್ರಗಳಿಗೆ ಬರೋದು, ತಾಲೂಕು ಕೇಂದ್ರಗಳಿಗೆ ಬರೋದು ಅಂತೇಳಿ ಮಾಡ್ಕೊಟ್ಟಿರೋದು. ಇನ್ನೊಬ್ರದ್ದು ತೇಜೋವಧ ಮಾಡಕ್ಕೋಸ್ಕರ ಮಾಡಕ್ ಹೋಗ್ಬಾರ್ದು, ಅಥವಾ ಇನ್ಯಾವುದೋ ಕಾರಣಕ್ಕೋಸ್ಕರ ಮಾಡಕ್ ಹೋಗ್ಬಾರ್ದು. ಅದು ಮಾಡಿದ್ರೆ ಸಮಾಜಕ್ಕೂ ಒಳ್ಳೇದಾಗ್ತದೆ, ಜನರಿಗೂ ಒಳ್ಳೇದಾಗ್ತದೆ, ಮತ್ತೆ ನಿಮ್ಮ ವೃತ್ತಿ ಧರ್ಮ ಎತ್ತಿಡಿದಾಗ ಕೂಡ ಆಗ್ತದೆ. ಅದನ್ನು ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದೆ. ಹೊಸ ನಾನು ಇನ್ನೂ ಹೆಚ್ಚು ಮಾತಾಡಕ್ ಹೋಗಲ್ಲ. ಯಾಕಂತಂದ್ರೆ ಬೇರೆ ವಿಚಾರಗಳನ್ನೆಲ್ಲ ಮಾತಾಡಕ್ ಹೋದ್ರೆ ನನ್ನನ್ನ ಕಾಂಗ್ರೆಸ್ನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ ಹೇಳಿ ಬಿಂಬಿಸಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ನನಗನ್ಸಿದ್ದನ್ನ ಹೇಳಿದ್ದೀನಿ. ಈಗ ಇವ್ರು ಹೇಳಿದ್ರು, ತರೀಕೆರೆಯವರು ಹೇಳಿದ್ರು, 180 ರಾಷ್ಟ್ರಗಳಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಇದೆಯಲ್ಲ, ಅದರಲ್ಲಿ 151ನೇ ಸ್ಥಾನದಲ್ಲಿ ಇದ್ದೀವಿ ಅಂತ. ನೋಡಿ, ಗೊತ್ತಾಯ್ತಾ ಶಿವಾನಂದ? 180 ರಾಷ್ಟ್ರಗಳಲ್ಲಿ 151ನೇ ಸ್ಥಾನದಲ್ಲಿ ಇದ್ದೀವಿ. ಆಮೇಲೆ ನಿಜ ಸುದ್ದಿಗಾಗಿ ಸಮರ ಬೇಕಾಗಿತ್ತಲ್ವಾ? ಅಂದ್ರೆ ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಆಯ್ತಲ್ಲ. ಸುಳ್ಳು ಅಂದ್ರೆ ನೀವ್ ಹೇಳ್ತಾ ನೀವ್ ಯಾರು ಹೇಳ್ತಾ ಇಲ್ಲ ನಾನು. ಅದು ಸುಳ್ಳು ಇದೆಯಲ್ಲ, ಅದಕ್ಕೋಸ್ಕರ ನಿಜವಾದ ಸುದ್ದಿಗಾಗಿ ಸಮರ ಅಂತೇಳಿ ಚರ್ಚೆ ನಡೀತಾ ಇರೋದು. ಸೊ in the interest of the society, in the interest of the people, in the interest of the democracy, ನಾವೆಲ್ಲರೂ ಕೂಡ ಸತ್ಯ ಹೇಳಲಿಕ್ಕೆ ಪ್ರಯತ್ನ ಮಾಡೋಣ, ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡೋಣ. ನಿಮ್ಮೆಲ್ಲರಿಗೂ ಶುಭವಾಗಲಿ.